ಏನ್ ಮಾಡ್ತಾಳಂದ್ರ ಮಣ್ಣು ಕೊಡೋರು ಕೂಡ ಹೊಕ್ಕಾಡ್ರೆ ಆ ಹೆಣ ಏನ್ ಒಯ್ತಿರ್ತಾರಲ್ಲ ಅದ್ರ ಸುತ್ತೂರಿಗೆ ಒಂದಿಟ ಅಡ್ಡಾಡ್ತಾರ್ರಿ. ಅವ್ರತ್ತೆಕೊಂದ್ 2 ನಿಮಿಷ, ಇವ್ರತ್ತೆಕೊಂದ್ 2 ನಿಮಿಷ, ಇವ್ರತ್ತೆಕೊಂದ್ 2 ನಿಮಿಷ, ಹೋಗವ್ರು ಕೂಡ ಹಂಗ ಹೊಕ್ಕಾಡ್ರೆ ಹೋಗವ್ರು ಸುಮ್ ಹೊಕ್ಕಿರಂಗಿಲ್ಲ. ಮಣ್ಣು ಕೊಡಕ್ ಹೋಗವ್ರು ಸುಮ್ ಹೊಕ್ಕಿರಂಗಿಲ್ಲ. ಅವ್ರು ಏನ್ ಅಂತಿರ್ತಾರಂದ್ರ, ಹೆಣ್ಮಕ್ಳು ಗಂಡ್ಮಕ್ಳು ಏನ್ ಅಂತಿರ್ತಾರಂದ್ರ, ಯಪ್ಪ ನಮ್ಮಪ್ಪ ತಂದೆ ದಾನವಂತ, ದಯಾವಂತ, ಗುಣವಂತ, ಈ ಊರಿಗೆ ಒಳ್ಳೆ ಉಪಕಾರಿಯಾಗಿದ್ದಿ. ಬಡವ್ರು ಮದುವಿದ್ರ ಕಿಶಾನು 1000 ರೂಪಾಯಿ ತೆಗೆದು ಹಾಕಿ ಲಗ್ನ ಮಾಡಿ ಬರ್ತಿದ್ದಲ್ಲೋ ಯಪ್ಪ. ಯಾರ್ಯಾರ ಬಡವರು ಸತ್ರ ಕೈಲಿಂದ ರೊಕ್ಕ ಹಾಕಿ ಮಣ್ಣು ಕೊಟ್ಟು ಮನಿಗೆ ಬರ್ತಿದ್ದಲ್ಲೋ ಯಪ್ಪ. ಇಂಥ ಪುಣ್ಯಾತ್ಮ ಸಾಯಬಾರ್ದಾಗಿತ್ತು. ನೀ ಸಾಯುವುದರಿಂದ ಇಡೀ ಊರನ ಬಡು ಆಗುತ್ತದೋ ತಂದೆ ಅಂತ ಹಿಂಗ ಅವನ ಮ್ಯಾಲ ಮಂದಿ ಮಾತಾಡ್ತಿದ್ರು, ಹಿಂಗ ಅಂದಂದ ಅಳ್ತಿದ್ರು. ಅಂದ್ರ ನಾವೇನ್ ತಿಳ್ಕೊತೀವಿ ಅಂದ್ರ ಇವ್ ಸ್ವರ್ಗಕ್ಕೆ ಹೋಗ್ಕಂಡ್ರಿ ಯಪ್ಪ, ಇವ ಸೀದಾ ಸ್ವರ್ಗಕ್ಕೆ ಹೋಗ್ಕಂಡ್ರಿ. ಮತ್ತ ಹಿಂದ್ ಹೋಗವ್ರು ಎಂದೋ ಹೋಗ್ಬೇಕಾಗಿತ್ತು, ಈಗ ಹೋತು. ಕಾಡಿ 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 ಮನ್ಯಾನವ್ರಿಗೆ ಬ್ಯಾಸರ, ಊರಾನವ್ರಿಗೆ ಬ್ಯಾಸರ. ಒಂದ್ ದಿವ್ಸ ದಾನ ಅಂದ, ಧರ್ಮ ಅಂದ, ಪುಣ್ಯ ಅಂದ, ಪರೋಪಕಾರ ಅಂದ, ಕೊಟ್ಟವ್ರ ರೊಕ್ಕ ಅಲ್ಲೇ ಗಪ್ಪ. ಇವ್ರೆಲ್ಲಿ ಹೋಗ್ತಾರತ್ತೀರಿ? ನರಕೇ ನಿಯತ ಮುವಾಸಹ. ಇದು ಯಾವ ಶಾಸ್ತ್ರದಾಗ ಎಲ್ಲಿ ಪುರಾಣದ ಬರೀದ್ ಬೇಕಾಗಿಲ್ರಿ, ನಿಮ್ಮ ಅನುಭವ ಇದು ನಿಮ್ಮ ಅನುಭವ. ಹಿಂಗ ಅಣಸ್ಕೊಂಡವ್ ಎಲ್ಲಿ ಹೋಗ್ಕಾನಂದ್ರ ಸೀದಾ ನರಕಕ್ಕೆ ಹೋಗ್ತಾನ್ರಿ, ಸೀದಾ ನರಕಕ್ಕೆ ಹೋಗ್ತಾನ.